ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸ ದಿನ ಹೊಸ ವೈಬ್ ಹೊಸ ಆರಂಭದ ಜೊತೆಗೆ ನಾನು ನಿಮ್ಮೊಂದಿಗೆ ಬಾದಾಮಿನ ಫ್ರೈ ಮಾಡಿಕೊಂಡು ಈ ಥರ ಪೀಸ್ ಮಾಡಿಟ್ಕೊಂಡ್ರೆ ತುಂಬ ಈಸಿ. ಮೊದಲಿಗೆ ನನ್ನಮ್ಮ ತಾಯಿ ಪುರ್ದಮ್ಮನಿಗೆ ನಮಸ್ಕಾರ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ವಿಶಸ್ ನನ್ನ ಮೇಲೆ ಇರಲಿ. ಹೊಸ ಆರಂಭ ಮಾಡ್ತಾಯಿದ್ದೀನಿ ಲೈಫಲ್ಲಿ, ಏನೋ ಒಂದು ಚಿಕ್ಕ ಪುಟ್ಟದಾಗಿ ಒಟ್ಟಿನಲ್ಲಿ ಮನಸ್ಸಿಗೆ ಖುಷಿ ಕೊಡುತ್ತವೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ 6 ನನ್ನ ಪಯಣ ಸಾಗಿದ್ದು ಹಾಸನ ಆರಂಭಿಸಿ ಕಡೆಗೆ, ಯಾಕೆಂದರೆ ಅಲ್ಲಿ ಹೋಲ್ಸೇಲಲ್ಲಿ ಸಿಗುತ್ತೆ ಆ್ಯಂಡ್ ಬೆಳಗ್ಗೆ ಹೋದರೆ ತುಂಬ ಫ್ರೆಶ್ಶಾಗಿ ಸಿಗುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಹೋಮ್ ಮೇಡ್ ಮೊಳಕೆ ಕಾಳಿಂದು ಸಲಾಡ್, ಹೋಮ್ ಮೇಡ್ ಚಾಕ್ಲೇಟ್ ಈ ಥರ ಮಾಡೋಣ ಅಂತ ಹೇಳಿ. ಸೊ ಸಲಾಡ್ಗೋಸ್ಕರ ನನಗೆ ಸ್ವಲ್ಪ ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲ ಬೇಕಿತ್ತು. ಅದನ್ನೆಲ್ಲ ತರೋದಕ್ಕೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಬೇಗ ಎದ್ದು ಮಾರ್ಕೆಟ್ಗೆ ಹೋದೆ. ಈ ಥರ ಇತ್ತು ಮಾರ್ಕೆಟ್ ಲುಕ್. ನಾನಂತೂ ಫುಲ್ ಪ್ಯಾಕಪ್ ಹೋಗಿದ್ದೆ. ಅಲ್ಲಿಂದ ಬಂದ ಮೇಲೆ ಬಾದಾಮಿ ಏನೇನು ಡ್ರೈ ಫ್ರೂಟ್ಸ್ ಇದೆ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಈ ಥರ ಒಂದು ಆನ್ಲೈನಲ್ಲಿ ಸ್ಮ್ಯಾಶರ್ ತರಿಸಿದೆ. ಕಟರ್ ಅಂತ ಹೇಳ್ಬೋದು ಅಥವಾ ಸ್ಮ್ಯಾಶರ್ ಅಂತ ಹೇಳ್ಬೋದು. ಅದರಲ್ಲಿ ನೀಟಾಗಿ ಈ ಥರ ಪುಡಿ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನನಗೆ ಬಾದಾಮಿ ತುಂಬ ಇಷ್ಟ ಆಗಲ್ಲ, ಬಟ್ ಬಾದಾಮಿ ತಿನ್ನೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಜಾಸ್ತಿನೇ ಬಾದಾಮಿ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಹೇಳಿದೆ ಜೀವನದಲ್ಲಿ ಏನೋ ಒಂದು ಹೊಸ ಪ್ರಯತ್ನನ ಮಾಡ್ತಾ ಇದ್ದೀನಿ, ಅದಕ್ಕೆ ಹೊಸ ಪಾದಾರ್ಪಣೆ ಅಂತ ಹೇಳ್ಬೋದು ಅಂತ ಹೇಳಿ. ಹಾಗಾಗಿ ನನ್ನ ಪ್ರಯತ್ನ ಏನಪ್ಪ ಅಂತ ಹೇಳಿದ್ರೆ, ಜಸ್ಟ್ ಅ ಮಿನಿಟ್. ಈಗ ಟ್ರೆಂಡಿಂಗಲ್ಲಿ ಎಲ್ಲ ಕಡೆಯೂ ಹೋಮ್ ಮೇಡ್ ಚಾಕ್ಲೇಟ್ ಇದಾಗ್ತಾ ಇದೆ ಅಲ್ವಾ. ಚಾಕ್ಲೇಟ್ ಮಾಡೋದು ತುಂಬ ಈಸಿನೂ ಅಲ್ಲ ಆ್ಯಂಡ್ ತುಂಬ ಕಷ್ಟನೂ ಅಲ್ಲ, ಪ್ರಯತ್ನ ಪಡಬೇಕಾಗುತ್ತೆ. ನಾನು ತುಂಬ ಸಲ ಮಾಡಿ ಚಾಕ್ಲೇಟ್ನ ಫೇಲ್ಯೂರ್ ಆಗಿ ಫೈನಲಿ ಒಂದು ಮಾಡಲಿಕ್ಕೆ ಕಲ್ತಿದ್ದೀನಿ ಚಾಕ್ಲೇಟ್ಸ್. ಸೊ ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ಗೂ HRK ಅಂತಲೇ ಹೇಳಿ ಕೊಟ್ಟಿದ್ದೀನಿ. ಸೊ ನಾನೀಗ ಏನು ಪ್ರಾಡಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೂ HRK ಅಂತಲೇ ಕೊಟ್ಟಿದ್ದೀನಿ. HRK ಆರೋಗ್ಯವೇ ಭಾಗ್ಯ ಅಂತ ಹೇಳಿಬಿಟ್ಟು ಇದು ಮಾಡಿದ್ದೀನಿ. ಯಾಕೆ ಅಂತ ಹೇಳಿದರೆ, ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಲ್ಲ ಕೆಮಿಕಲ್ಸ್ ಆಗಿರುತ್ತೆ. ಈಗ ನಾವು ಹೊರಗಡೆ ಚಾಕ್ಲೇಟಲ್ಲಿ ಫ್ಲೇವರ್ಸ್ ಆಗಿರ್ಬೋದು, ಕಲರ್ ಆಗಿರ್ಬೋದು ಆ್ಯಂಡ್ ಪ್ರಿಸರ್ವೇಟಿವ್ ಅಂದರೆ ಬೇಗ ಹಾಳಾಗಬಾರ್ದು ಅಂತ ಹೇಳಿ ಎಲ್ಲ ಹಾಕಿರ್ತವೆ ಅಲ್ಲ. ಸೊ ಹೋಮ್ ಮೇಡ್ ಚಾಕ್ಲೇಟಲ್ಲಿ ಆ ಥರ ಯಾವುದೇ ರೀತಿ ಇರೋದಿಲ್ಲ. ಪ್ಯೂರ್ಲಿ ಹೋಮ್ ಮೇಡ್ ಆಗಿರುತ್ತೆ ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿರ್ತೀವಿ. ಹಾಗಾಗಿ ಹೋಮ್ ಮೇಡ್ ಚಾಕ್ಲೇಟ್ ಆ್ಯಂಡ್ ಇದ್ರ ಜೊತೆಗೆ ನಾನು ಸಲಾಡ್ ರೆಸಿಪಿ ಮಾಡ್ತಾಯಿದ್ದೀನಿ. ಸಲಾಡ್ ಅಂತ ಏನಂತ ಹೇಳಿದ್ರೆ, ಈಗ ಹೆಲ್ತ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಅಲ್ವಾ. ಈಗ ಪ್ರೆಸೆಂಟು ಮಜ್ಜಿಗೆ, ಅಂಬ್ಲಿ ಮತ್ತು ದೇಹಕ್ಕೆ ಈಗ ವೆದರ್ ತುಂಬ ಚೇಂಜಸ್ ಇದೆ. ದೇಹಕ್ಕೆ ತಂಪಾಗಿರುವಂತಹ ಪದಾರ್ಥಗಳನ್ನ ನಾವು ಸೇವಿಸಬೇಕಾಗುತ್ತೆ. ಹಾಗಾಗಿ ಮೊಳಕೆ ಹೆಸರು ಕಾಳು ಬರುತ್ತಲ್ವ, ಅದು ಮೊಳಕೆ ಹೆಸರು ಕಾಳು, ಸೌತೆಕಾಯಿ ಮತ್ತು ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕಿ ಲೈಕ್ ಸಲಾಡ್ ಥರ ಡೈಲಿ ಡಿಫ್ರೆಂಟ್ ಸಲಾಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಅಂತ ಹೇಳಿದ್ರೆ ಲೈಕ್ ಡೈಲಿ 20 ಬಾಕ್ಸಸ್ ಅಷ್ಟೇ ಮಾಡೋದು. ಮನೆಯಲ್ಲಿ ಸುಮ್ಮನೆ ಕೂರೋದ್ರ ಬದಲು ಒಂದು ಚಿಕ್ಕ ಪ್ರಯತ್ನ ಅಂತ ಹೇಳ್ಬೋದು. ಯಾವುದೇ ರೀತಿ ಶಾಪ್ ಆ ಥರ ಏನು ಮಾಡ್ತಾ ಇಲ್ಲ. ಸಿಂಪಲ್ಲಾಗಿ ಒಂದು 20 ಪೀಸಸ್ ಮನೆಯಲ್ಲೇ ತುಂಬ ಫ್ರೆಶ್ ಆ್ಯಂಡ್ ಹೈಜಿನ್ ಆಗಿ ಹೆಲ್ದಿ ಆಗಿರೋವಂಥ ಯಾವುದೇ ಕೆಮಿಕಲ್ಸ್ ಆ್ಯಂಡ್ ಏನೇ ಪ್ರಿಸರ್ವೇಟಿವ್ ಹಾಕದೇ ಇರೋ ಈ ರೀತಿ ಅವತ್ತಿಂದ ಅವತ್ತೇ ಸೇಲ್ ಆಗುತ್ತವೆ. ಒಂದು 20 ಬಾಕ್ಸಸ್ ಹೋಮ್ ಮೇಡ್ ಸಲಾಡ್ ಆಗಿರ್ಬೋದು ಆ್ಯಂಡ್ ಚಾಕ್ಲೇಟ್ಸ್ ಆಗಿರ್ಬೋದು ಮಾಡ್ಕೊಂಡೋಗಿ ಗೊತ್ತಿರೋ ಕಡೆ ಕೊಡೋದು ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು 2-3 ಕಡೆ ಎಲ್ಲಾದರೂ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಶುಕ್ರವಾರ. ಸೊ ಹಿಂದಿನ ದಿನ ಪ್ರತಿಯೊಂದನ್ನು ಇಟ್ಟು ಮೊದಲು ದೇವಿಗೆ ನಮಸ್ಕಾರ ಮಾಡಿ, ನಾನು ನಂಬಿರೋ ಪುರ್ದಮ್ಮ ನನ್ನ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಪುರ್ದಮ್ಮ ತಾಯಿಗೆ ಫಸ್ಟು ವಿಸಿಟಿಂಗ್ ಕಾರ್ಡ್ ಆಗಿರ್ಬೋದು, ವಿಸಿಟಿಂಗ್ ಕಾರ್ಡ್ ಕೂಡ ಮಾಡಿಸಿದ್ದೀನಿ ಆ್ಯಂಡ್ ಲೋಗೋ ಕೂಡ ಮಾಡಿಸಿದ್ದೀನಿ. ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ, ಅದಾದಮೇಲೆ ನಮ್ಮ ಅಜ್ಜಿ ಪ್ರತಿರೂಪ ಅಂತ ಹೇಳ್ಬೋದು ನನ್ನ ಮಗಳ ಆಶೀರ್ವಾದ ತಗೊಂಡು ಆ್ಯಂಡ್ ನಮ್ಮ ಅಮ್ಮನ ಆಶೀರ್ವಾದ ತಗೊಂಡು ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ಬಿಸ್ನೆಸ್ಗೆ ಎಷ್ಟೆಲ್ಲ ಅಮೌಂಟ್ ಆಯಿತು, ಏನೆಲ್ಲ ಖರ್ಚಾಯಿತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಖಂಡಿತ ಬನ್ನಿ ಸ್ಟಾರ್ಟ್ ಮಾಡೋಣ. ಕನ್ನಡದಲ್ಲಿ ಆ್ಯಂಡ್ ಇದು ಇಂಗ್ಲೀಷಲ್ಲಿ, ಯಾವ್ದು ಬೇಕೋ ಅದನ್ನು ಓದ್ಕೋಬೋದು. ತುಂಬ ವರ್ಷದಿಂದನೂ ನಾನು ಕಂಡುಕೊಂಡಿರೋ ಒಂದು ದಾರಿ ಅಂತ ಹೇಳಿದ್ರೆ, ನಾನು ಏನೇ ಮಾಡಬೇಕು ಅಂತ ಹೇಳಿದ್ರು ಫಸ್ಟು ಪುರ್ದಮ್ಮನ ಹತ್ರ ಹೂ ಕೇಳ್ತೀನಿ. ಅಲ್ಲಿ ಹೂ ಆಯಿತು ಅಂದರೆ ನಾನು ಮುಂದಕ್ಕೆ ಪ್ರಾರಂಭ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಆ ಕಾನ್ಸೆಪ್ಟನ್ನ ನಾನು ಅಲ್ಲಿಗೆ ಬಿಡ್ತೀನಿ. ಸೊ ಪುರ್ದಮ್ಮನ ಮುಂದೆ ಸ್ವಲ್ಪ ಅಕ್ಷತೆ ಇಟ್ಟು ಅಲ್ಲಿ ತೊಗೊಂಡು ನಾನು ಏನು ಅಂದ್ಕೊಂಡಿರ್ತೀನಿ ಅದು ಓಕೆ ಅಂತ ಬಂದರೆ ನಾನು ಪ್ರಾರಂಭ ಮಾಡ್ತೀನಿ. ಹಾಗಾಗಿ ಇಲ್ಲಿ ಓಕೆ ಅಂತ ಬಂತು. ಹಾಗಾಗಿ ನಾನು ಮುಂದುವರಿಸ್ತಾ ಇದ್ದೀನಿ. ಮೊದಲು ನನ್ನ ತಾಯಿಗೆ ಪೂಜೆಯಿಂದ ಶುರು ಮಾಡಿದೆ. ಯಾವುದೇ ಒಂದು ಕೆಲಸ ಆಗಲಿ ಯಾವುದೂ ಕೂಡ ಸಡನ್ನಾಗಿ ಆಗಲ್ಲ. ಎಲ್ಲದಕ್ಕೂ ಪ್ರಿಪ್ರೇಷನ್ ಬೇಕಾಗುತ್ತೆ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತುಂಬ
ತುಂಬ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಲೈಫಲ್ಲಿ ಒಂದು ಸಲ ಬಟ್ಟೆ ಅಂಗಡಿ ಮಾಡಿದ್ವಿ ನಾವು 2019 ಸಮಥಿಂಗಲ್ಲಿ. ತುಂಬ ಲಾಸ್ ಆಗಿತ್ತು. ಹಾಗಾಗಿ ಮತ್ತೆ ಬಿಸ್ನೆಸ್ ಕಡೆ ಸವಾಸನೆ ಬೇಡ ಅಂತ ಸುಮ್ಮನಾಗಿದ್ವಿ. ಬಟ್ ನಾವು ಏನನ್ನ ಚೂಸ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತಲ್ವ. ಹಾಗಾಗಿ ನಾನು ಈ ಸಲ ಯಾವುದೇ ರೀತಿ ಶಾಪ್ ಅಥವಾ ಏನು ಮಾಡ್ತಾಯಿಲ್ಲ. ಸಿಂಪಲ್ಲಾಗಿ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ನನ್ನ ಲೋಗೋ ಹಾಕಿದ್ದೀನಿ ಆ್ಯಂಡ್ ಇಲ್ಲಿ ಫೋನ್ಪೇ ಸ್ಟಿಕ್ಕರ್ ಹಾಕಿದ್ದೀನಿ. ಇಲ್ಲೇನು ಫೋನ್ಪೇ ಇದರಲ್ಲಿ ನಾನು ಏನು ಪ್ರಾಡಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದನ್ನೆಲ್ಲ ಇಟ್ಕೊಂಡು ಸ್ಕೂಟಿನಲ್ಲೇ ಹೋಗ್ಬಿಟ್ಟು ಒಂದು ಚಿಕ್ಕದಾಗಿ ಟೇಬಲ್ ಎಲ್ಲ ತೊಗೊಂಡಿದ್ದೀನಿ. ಅದ್ರದ್ದು ಅಪ್ಕಮಿಂಗ್ ವಿಡಿಯೋದಲ್ಲಿ ಫುಲ್ಲು ಡೀಟೇಲ್ಸ್ ಹಾಕ್ತೀನಿ. ಎಷ್ಟೆಷ್ಟು ಅಮೌಂಟ್ ಖರ್ಚಾಯಿತು, ಎಷ್ಟು ದಿನ ಟೈಮ್ ತೊಗೋತು, ನಾನು ಹೇಗೆಲ್ಲ ಯೋಚನೆ ಮಾಡಿದೆ, ಹೇಗೆಲ್ಲ ಪ್ಲ್ಯಾನ್ ಮಾಡಿದೆ, ಯಾವ ಸಪೋರ್ಟ್ ತಗೊಂಡೆ, ಪ್ರತಿಯೊಂದನ್ನು ಕೂಡ ಹೇಳ್ತೀನಿ. ಸೊ ಇದರಲ್ಲಿ ಪ್ರಾಡಕ್ಟ್ ಎಲ್ಲ ತೊಗೊಂಡೋಗಿ ಸ್ಕೂಟಿನಲ್ಲೇ ಇಟ್ಕೊಂಡು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡಿ. ನಿಮ್ಮ ಬ್ಲೆಸ್ಸಿಂಗ್ ಆ್ಯಂಡ್ ವಿಶಸ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ, ಈ ಸಲಾಡ್ ಅನ್ನೋ ಕಾನ್ಸೆಪ್ಟ್ ಬರೋಕ್ಕೆ ಕಾರಣ ಇಬ್ಬರಾಗಿರ್ತವೆ. ಒಬ್ಬರು ಬಂದುಬಿಟ್ಟು ನಮ್ಮ ಅತ್ತೆ ವಿಜಯತೆ ಅಂತ ಹೇಳಿಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಅವರು ಆಲ್ಮೋಸ್ಟ್ 45 ಕ್ರಾಸ್ ಆಗಿದ್ರೂ ಕೂಡ ಸ್ಟಿಲ್ ಇನ್ನೂ ಚೆನ್ನಾಗಿ ಬಾಡಿ ಎಲ್ಲ ಮೇಂಟೈನ್ ಮಾಡಿದ್ದಾವೆ, ಹೆಲ್ದಿ ಆಗಿದ್ದಾವೆ. ಅವರು ಡೈಲಿ ನಮ್ಮಮ್ಮನೂ ಹೇಳ್ತಿರ್ತವೆ, ಒಂದು 2 ಪೀಸ್ ಕ್ಯಾರೆಟು, ಒಂದು 2 ಪೀಸ್ ಕುಕುಂಬರು, ಅದಾದಮೇಲೆ ಲೈಟಾಗಿ ಏನಾದರೂ ಕಾಳು, ಇಷ್ಟೇ ಅವರು ಲಂಚ್ಗಾಗಲಿ ಟಿಫನ್ಗಾಗಲಿ ಲೈಟಾಗಿ ತೊಗೋತವೆ. ಏನೋ ಫಂಕ್ಷನ್ ಇದ್ದಾಗ ಸ್ವಲ್ಪ ಜಾಸ್ತಿ ತಿಂದ್ರೂ ಅದನ್ನು ಬ್ಯಾಲೆನ್ಸ್ ಮಾಡ್ತವೆ ಫುಡ್ಡಲ್ಲಿ. ಸೊ ನಾವಂತೂ ಆ ಥರ ಮಾಡೋಕ್ಕಾಗಲ್ಲ. ಬಟ್ ನಾನು ಇದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ನನ್ನ ಲೈಫಲ್ಲಿ ಕೂಡ ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀನಿ. ಒಂದು 15 ಡೇಸ್ ಕಂಪ್ಲೀಟಾಗಿ ನಮ್ಮ ಮನೆಯಲ್ಲಿ ಪ್ರತಿದಿನ ಕೂಡ ಕುಕುಂಬರ್ ಬಳಸಿ ಸಲಾಡ್ ಎಲ್ಲ ಮಾಡ್ಕೊಂಡಿದ್ದಕ್ಕೆ ನಮಗೆ ಏನೋ ಒಂಥರ ಹೆಲ್ತಲ್ಲಿ ಒಂದು ಸ್ವಲ್ಪ ಕಂಫರ್ಟಬಲ್ ಅಂತ ಫೀಲ್ ಆಯಿತು. ಹಾಗಾಗಿ ಎಲ್ಲೋ ಒಂದು ಕಡೆ ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕೂ ನನಗೆ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ಆ್ಯಂಡ್ ಇನ್ನೊಬ್ಬರು ಬಂದುಬಿಟ್ಟು ಕೆನರಾ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ ಒಬ್ಬರು ಸರ್. ಅವರು ಕೂಡ ಇದಕ್ಕೆ ಕಾರಣ. ಯಾಕೆಂದರೆ ಅವರು ಕೂಡ ಅಷ್ಟೇ ಲೈಟಾಗಿ ಕುಕುಂಬರು ಮತ್ತು ಸ್ಪ್ರೌಟ್ಸ್ ಸಲಾಡ್ಗಳು, ಅಂದರೆ ಮೊಳಕೆ ಕಾಳಿನ ಸಲಾಡು, ಇದನ್ನೇ ಜಾಸ್ತಿ ತೊಗೋತಾ ಇದ್ದಿದ್ದು. ಹಾಗಾಗಿ ಅವಿಬ್ಬರು ಕಡೆಯಿಂದ ಆ್ಯಂಡ್ ಏನೋ ಒಂಥರ ಹೆಲ್ತನ್ನು ಕಾಪಾಡ್ಕೊಳ್ಳೋಕ್ಕೆ ಈಗಿನ ಜನ್ರೇಷನಲ್ಲಿ ಒಳ್ಳೆ ಸೂಕ್ತ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ಸಲಾಡ್ ಕಾನ್ಸೆಪ್ಟನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಬೇಗ ಎದ್ದು 4:30 ಹಂಗೆ ಸೌತೆಕಾಯಿದೆಲ್ಲ ಸಿಪ್ಪೆ ಎಲ್ಲ ಯಾವ್ಯಾವುದು ವೆಜಿಟೇಬಲ್ಸ್ ಹಾಕ್ತೀನಿ ಅದನ್ನೆಲ್ಲ ನೀಟಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಡು ವಾಶ್ಗೆ ಹಾಕಿ ವಾಶ್ ಮಾಡಿ ತುಂಬ ಹೈಜಿನ್ನಾಗಿ ಕಟ್ಟೆಲ್ಲ ಮಾಡಿ ಒಂದು ಬೌಲಿಗೆ ಹಾಕ್ಕೊಂಡು ನೆಕ್ಸ್ಟು ಮಿಕ್ಸ್ ಮಾಡಬೇಕು. ನಾನು ಮೊದಲೇ ಹೇಳ್ದಂಗೆ ತುಂಬ ಬಾಕ್ಸಸ್ ಮಾಡೋದಿಲ್ಲ. ದಿನಕ್ಕೆ 20 ಅಷ್ಟೇ. ಬೆಳಗ್ಗೆ ಒಂದು 10 ಮಾಡ್ಕೊತೀನಿ, ಅದಾದಮೇಲೆ ಆಫ್ಟರ್ನೂನ್ ಮಧ್ಯಾಹ್ನಕ್ಕೆ 10 ಮಾಡ್ಕೊತೀನಿ ಅಷ್ಟೇ. ಅಲ್ಲಿ ದಿನಕ್ಕೆ 2 ಟೈಮ್ಸ್ ಮಾಡ್ತೀನಿ. ಎಲ್ಲರೂ ಮಲಗಿದ್ದಾರೆ, ಹಾಗಾಗಿ ಜೋರಾಗಿ ಮಾತಾಡೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಬೇಗ ಎದ್ದು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ. ಎಲ್ಲ ಹೆಚ್ಚೋವರೆಗೂ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಇವಾಗ ಮಿಕ್ಸ್ ಮಾಡೋವಂಥ ಸಮಯ. ಇದರಲ್ಲಿ ನಾನು ಸೌತೆಕಾಯಿ, ಟೊಮೊಟೊ, ಕ್ಯಾರೆಟ್ ಹಾಕಿದ್ದೀನಿ. ಇಲ್ಲಿ ಖರ್ಜೂರ, ಹಸಿ ಖರ್ಜೂರ ತೊಗೊಂಡಿದ್ದೀನಿ, ಅದು 1 ಸ್ಪೂನು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಗೋಡಂಬಿ, ಬಾದಾಮಿ ಎಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಬೇಗ ಎದ್ದು ಪೀಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ಇದು ದ್ರಾಕ್ಷಿ, ಇದು ಎಳ್ಳು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಪಂಪ್ಕಿನ್ ಸೀಡ್ಸು, ಇದು ವಾಟರ್ ಮಿಲನ್ ಸೀಡು ಆ್ಯಂಡ್ ಇದು ಸನ್ಫ್ಲವರ್. ಸೊ ಇದಿಷ್ಟನ್ನು ಆ್ಯಡ್ ಮಾಡ್ತೀನಿ ಸ್ವಲ್ಪನೇ. ಟೋಟಲ್ ಇಲ್ಲಿ 6ರಿಂದ 7 ಥರದ ನಟ್ಸು, ಡ್ರೈ ಫ್ರೂಟ್ಸು ಪ್ರತಿಯೊಂದನ್ನು ಕೂಡ ಯೂಸ್ ಮಾಡಿದ್ದೀನಿ. ಹೆಲ್ತಿಗೆ ತುಂಬ ಒಳ್ಳೆಯದು. ಈಗ ನಾವು ಹಾಗೆ ತಿಂತೀವಿ ಅಂದರೆ ತಿನ್ನೋಕ್ಕಾಗಲ್ಲ, ಬಟ್ ಈ ಥರ ಸಲಾಡಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೂ ಒಳ್ಳೆಯದು ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಪ್ರೆಸೆಂಟ್ ಜನ್ರೇಷನಲ್ಲಿ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ನೋಡ್ತಾ ಇರ್ಬೋದು, ಈಗ ನಾನು ಕೂಡ ಮೊದಲೆಲ್ಲ ತುಂಬ ತಿಂತಾಯಿದ್ದೆ ಈ ಔಟ್ಸೈಡ್ ಫುಡ್ಗಳು, ಪಾನಿಪುರಿ, ಗೋಬಿ ಮಂಚೂರಿ, ಪಿಜ್ಜಾ, ಬರ್ಗರ್ ಈ ಥರ ಎಲ್ಲ. ಬಟ್ ಈಗ ತುಂಬ 99% ಅವಾಯ್ಡ್ ಮಾಡಿದ್ದೀನಿ. ಏನೇ ಬೇಕು ಅಂದ್ರೂ ಕೂಡ ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ, ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಇದಿಷ್ಟು ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ಹೆಸರು ಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ಮೊಳಕೆ ಬರಬೇಕು ಇನ್ನೂ. ಸೊ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಹೆಸರು ಕಾಳು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ನಟ್ಸು, ಡ್ರೈ ಫ್ರೂಟ್ಸು ಎಲ್ಲ ಹಾಕಿರೋದ್ರಿಂದ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಹ್ಯಾಂಡ್ ಬಳಸ್ತಾ ಇಲ್ಲ, ಸೌಟಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಒಂದು 4ರಿಂದ 5 ಅವರ್ ಚೆನ್ನಾಗಿ ಬರುತ್ತೆ. ಹ್ಯಾಂಡ್ ಯೂಸ್ ಮಾಡೋದ್ರಿಂದ ಏನಾದರೂ ಹಳಿಸ್ಬೋದು ಅಂತ. ಯಾಕೆಂದರೆ ತುಂಬ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದಿದೆ ಫಸ್ಟು, ಅದಕ್ಕೋಸ್ಕರ. ಇದಕ್ಕೆ ನಾನು ಸಾಲ್ಟನ್ನ ಹಾಕಲ್ಲ. ಯಾಕೆ ಅಂತ ಹೇಳಿದ್ರೆ ಸಾಲ್ಟ್ ಹಾಕಿ ನಾನು ಇಡೋಕ್ಕಾಗಲ್ಲ, ತುಂಬ ನೀರು ಬಿಟ್ಕೊಬಿಡುತ್ತೆ. ಆವಾಗ ತಿನ್ನುವಾಗ ಸಾಲ್ಟನ್ನು ಮಿಕ್ಸ್ ಮಾಡಿಕೊಂಡು ತಿನ್ನೋ ಥರ ಪ್ಲ್ಯಾನ್ ಮಾಡಿದ್ದೀನಿ.
ನಮ್ಮ ಹೆಲ್ದಿ ಸಲಾಡ್ ರೆಸಿಪಿ ರೆಡಿಯಾಗಿದೆ. ಸೊ ಇದನ್ನು ಒಂದು ಕ್ಯಾನಿಗೆ ಶಿಫ್ಟ್ ಮಾಡ್ಕೊತೀನಿ, ಅಲ್ಲೋಗಿ ಸೆಲ್ ಮಾಡ್ಕೊಂಬರೋದು. ಸೊ ಇದಿಷ್ಟು ರೆಸಿಪಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಪ್ರತಿದಿನ ಕೂಡ ಹೊಸ ಹೊಸ ರೆಸಿಪಿನ ಎಲ್ಲ ರೆಡಿ ಆದಮೇಲೆ ದೇವ್ರಿಗೆ ಕೈ ಮುಕ್ಕೊಂಡೆ. ನಮ್ಮ ಮನೇಲಿ ಏನು ಅಂದರೆ ತಲೆ ಸ್ನಾನ ಮಾಡಿದ್ದಾಗ ಮಾತ್ರ ದೇವ್ರ ಮನೆಗೆ ಹೋಗೋದು. ಹಾಗಾಗಿ ಬೆಳಗ್ಗೆ 4 ತಲೆ ಸ್ನಾನ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಹಿಂದಿನ ದಿನವೇ ಪೂಜೆ ಎಲ್ಲ ಮುಗಿಸಿದ್ದೆ. ಅದಕ್ಕೋಸ್ಕರ ಮತ್ತೆ ಹೊರಗಡೆ ನಿಂತ್ಕೊಂಡು ಕೇಳಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಸೇಲ್ ಮಾಡಬೇಕು ಅಂದ್ಕೊಂಡಿರೋ ಪ್ಲೇಸ್ಗೆ ಹೋಗಿ ಎಲ್ಲ ಆರ್ಗನೈಸ್ ಮಾಡಿಕೊಂಡೆ ನೀಟಾಗಿ. ಅದಕ್ಕೂ ಹಂಚ್ಕೊಳ್ದೆ ನಿಂತ್ಕೊಂಡು ಸೇಲ್ ಮಾಡಿದೆ. ಚಾಕ್ಲೇಟ್ ತುಂಬ ಚೆನ್ನಾಗಿ ಸೇಲ್ ಆಯಿತು. ಸಲಾಡ್ ಸ್ವಲ್ಪ ಪೆಂಡಿಂಗ್ ಉಳಿತು, ಬಟ್ ಆದರೂ ಬಿಡಲಿಲ್ಲ. ಇವತ್ತೇನು ಟಾರ್ಗೆಟ್ ಇತ್ತು ಅಷ್ಟು ಬಾಕ್ಸಸ್ನ ನಾನು ಕಂಪ್ಲೀಟಾಗಿ ಸೇಲ್ ಮಾಡಿದೆ. ಅದೇ ತುಂಬ ಖುಷಿ ಕೊಡುತ್ತೆ. ಪ್ರತಿದಿನ ಕೂಡ ಹೊಸದಾಗಿ ನಾವೇನೋ ಒಂದು ಕಲಿತೀವಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್. And don't forget to subscribe the channel and click the bell button for more videos.